ಹಲೋ ನಮಸ್ಕಾರ ತಾರಾಸ್ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ವ್ರತನ ನಾನು ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಹೊರಗಡೆ ಕಸ ಗುಡಿಸಿ ಹಾಗೆ ನೆಲ ಒರೆಸಿ ಕ್ಲೀನ್ ಮಾಡಿಕೊಂಡೆ. ನೆನ್ನೆ ಕೂಡ ನಾನು ಎಲ್ಲ ತೊಳೆದಿದ್ದೆ, ಬಟ್ ಆದರೂ ನಂಗೆ ಸಮಾಧಾನ ಅನಿಸಲ್ಲ. ಹಾಗಾಗಿ ಮತ್ತೆ ಎಲ್ಲ ಕಸ ಹೊಡೆದು ಕ್ಲೀನಾಗಿ ಎಲ್ಲ ನೆಲ ಒರೆಸ್ಕೊಂಡ್ಬಿಟ್ಟು ಬಾಗಿಲು ತೊಳೆದ್ಬಿಟ್ಟು ಕುಂಕುಮ ಹಚ್ಚಿ ರಂಗೋಲಿ ಎಲ್ಲ ಹಾಕ್ತೆ. ಹಾಗೆ ತುಳಸಿಗೂ ಕೂಡ ಪೂಜೆ ಮಾಡಬೇಕಲ್ವಾ, ತುಳಸಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ತುಳಸಿ ಪಾಟ್ನ ತೊಳ್ಕೊಂಡು ಕುಂಕುಮ ಹಚ್ಕೊಂಡು ಚಿಕ್ಕದಾಗಿ ಒಂದು ರಂಗೋಲಿ ಬಿಟ್ಟೆ. ಯಾಕೆಂದರೆ ದೊಡ್ಡದಾಗಿ ಹಾಕೋಕ್ಕಾಗಲ್ಲ, ಯಾಕೆಂದರೆ ತುಂಬ ಓಡಾಡ್ತಾರೆ ನಮ್ಮನೆ ಮುಂದೆ. ಹಾಗೆ ಹಾಕಿದರೂ ಕೂಡ ಕಾಣಿಸಲ್ಲ. ಹಾಗಾಗ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಮುಗೀತು. ಒಳಗಡೆ ಕಸ ಹೊಡೆದು ನೆಲ ಒರೆಸ್ಬೇಕಾಗಿತ್ತು. ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ, ಆದರೂ ಕೂಡ ನಂಗೆ ಸಮಾಧಾನ ಅನಿಸಲ್ಲ. ಮತ್ತೆ ಕಸ ಹೊಡೆದು ನೆಲ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಹೋಳಿಗೆಗೆ ಬೇಯೋದಕ್ಕಿಟ್ಟೆ ಬೇಳೆನ. ಹಾಗೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವರ ಮನೆ ಅಲಂಕಾರ ಮಾಡೋಣ ಅಂತ ಬಂದುಬಿಟ್ಟೆ. ಸೊ ಇವಾಗ ಪೂಜೆ ಕೂತ್ರೆ ಲೇಟ್ ಆಗಿಬಿಡುತ್ತೆ, ಯಾಕಂದರೆ ಅಲಂಕಾರ ಮಾಡೋದು ನಿಮ್ಗೆ ಗೊತ್ತಲ್ವಾ. ವರಮಹಾಲಕ್ಷ್ಮಿ ಕೂರಿಸೋದಕ್ಕೆ ಅಂತ ಒಂದು ಮಣಿ ಇಟ್ಕೊಂಡು ಆ ಮಣಿಗೆ ಅರಿಶಿನ ಹಾಕಿ ಹಚ್ತಾ ಇದ್ದೀನಿ. ಹಚ್ಬಿಟ್ಟು ಅಕ್ಕಿಟ್ಟಿಂದ ನಾನು ರಂಗೋಲಿನ ಹಾಕ್ತಾಯಿದ್ದೀನಿ. ರಂಗೋಲಿ ಪೌಡ್ರಿಂದ ಹಾಕ್ತಾಯಿಲ್ಲ, ಅಕ್ಕಿಟ್ಟಿಂದ ಹಾಕ್ತಾಯಿದ್ದೀನಿ. ಈ ರೀತಿ ಚಿಕ್ಕದಾಗ ಒಂದು ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಸ್ವಲ್ಪ ಅಕ್ಷತೆ ಕಾಳು ಕೂಡ ಹಾಕಿ ತಾಮ್ರದ ಪ್ಲೇಟ್ ಇಟ್ಟು ಒಂದು ಲೋಟ ತುಂಬ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಯಾರೋ ಒಬ್ರು ಹೇಳಿದರು ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮುಗಿದ ಮೇಲೆ ಅಕ್ಕಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಂತ. ಹಾಗಾಗಿ ನಾನು ಅಳತೆ ಮಾಡಿಬಿಟ್ಟು ಹಾಕಿದ್ದೀನಿ. ಕಳಸ ತುಂಬ ನೀರು ಹಾಕಿ ಅದರಲ್ಲಿ ಬೆಳ್ಳಿ ನಾಣ್ಯ ಹಾಕಿ ಗೋಮೂತಿ ಚಕ್ರ, ಕವಡೆ, ಗುಲ್ಗಂಜಿ, ಕಮಲದ ಬೀಜ, ಅಡಿಕೆ ಇಷ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿನ ಕುಂಕುಮ ಹಾಕಿ ಅಕ್ಷತೆ ಕಾಳು ಹಾಕ್ಬಿಟ್ಟು ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಕೆಂಪು ಸಕ್ಕರೆನ ಹಾಕ್ಬಿಟ್ಟು ಹಾಗೆ 2 ಖರ್ಜೂರನ ಹಾಕ್ತಾಯಿದ್ದೀನಿ. ಹಸಿದು ಅಂದರೆ ಒಣ ಉತ್ತಿದ್ರೂ ಹಾಕೋಬೋದು ನೀವು. ಇಷ್ಟು ಹಾಕ್ಬಿಟ್ಟು ಒಂದು ನಿಂಬೆಹಣ್ಣು ಹಾಕಿ ಕಳಸಕ್ಕೆ ಕುಂಕುಮನ ಹಚ್ಕೊತಿದ್ದೀನಿ. ಕಾಯಿಗೆ ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಕಳ್ಸಕ್ಕೆ ಇಡ್ತಾಯಿದ್ದೀನಿ. ನಾನು ಪ್ರತಿ ವರ್ಷ ಇದೇ ರೀತಿ ಸಿಂಪಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಡಂಬರವಾಗಿ ಮಾಡೋಕ್ಕೆ ಹೋದರೆ ಅದು ಅದರಿಂದ ಒಂದಿನ ತಪ್ಪಾಗ್ಬಿಟ್ಟು ಆ ದೇವರಿಗೆ ಸಲ್ಲಿಲ್ಲ ಅಂದರೆ ನಾವು ಮಾಡೋ ಪೂಜೆ ವ್ಯರ್ಥ ಆಗುತ್ತೆ. ಹಾಗಾಗಿ ನಾನು ಇದೇ ರೀತಿ ಪೂಜೆ ಮಾಡ್ಕೊಂಡು ಹೋಗಬೇಕು ಪ್ರತಿ ವರ್ಷ ಅಂತ ಅಂದ್ಕೊಂಡಿದ್ದೀನಿ. ಕಳ್ಸೋಕ್ಕೆ ನಾನಿಲ್ಲಿ ಮಾವಿನ ಎಲೆ ಇಡ್ತಾಯಿದ್ದೀನಿ. ಮಾವಿನ ಎಲೆ ಸಿಗಲಿಲ್ಲ ಅಂದರೆ ವೀಳ್ಯದೆಲೆ ಇಡಿ, ಆದರೆ ಮೊದಲ ಆದ್ಯತೆ ಮಾವಿನ ಎಲೆ ಸಿಗಲಿಲ್ಲ ಅಂದರೆ ವೀಳ್ಯದೆಲೆ ಇಡಿ. ಹಾಗೆ ಕಳಸನ ಕೂರಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಒಂದು ಸರಿ ಕಳಸ ಕೂರಿಸಿದ ಮೇಲೆ ಪದೇ ಪದೇ ಅಲುಗಾಡಿಸ್ಬೇಡಿ, ಅಲಂಕಾರ ಮಾಡೋದಕ್ಕೋಸ್ಕರ. ನಾವು ಯಾವುದೇ ಪೂಜೆ ಏನೇ ಮಾಡ್ತೀವಿ ಅಂದರೂ ಮೊದಲು ಪೂಜೆ ಗಣೇಶಂಗೆ ಆಗಬೇಕು. ಸೊ ಗಣೇಶಂಗೂ ಕೂಡ ನಾನು ಗಂಧ ಮತ್ತು ಕುಂಕುಮ ಹಚ್ಚಿ, ಹಾಗೆ ತಿರುಪತಿಗೂ ಕೂಡ ನಾನು ಗಂಧನ ಹಚ್ಚಿ ಈಗ ಲಕ್ಷ್ಮೀ ಮುಖನ ಅಲಂಕಾರ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ದೇವರಿಗೆ ಫಲ, ಪಂಚಾಮೃತ ಹಾಗೂ ಹೋಳಿಗೆ, ಪುಳಿಯೋಗರೆ ಇಷ್ಟು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಹಾಗೆ ಕಳಸ ಮತ್ತು ಎಲ್ಲ ಅಲಂಕಾರ ಮಾಡಿಬಿಟ್ಟು ನಾನು ಕೂಡ ರೆಡಿ ಆಗೋಣ ಅಂತಂದ್ಬಿಟ್ಟು ಹೋದೆ. ಯಾಕೆಂದರೆ ದೇವರಿಗೆ ಪೂಜೆ ಮಾಡುವಾಗ ಸೀರೆ ಹಾಕೊಳ್ಳೋಣ ಅಂತಂದ್ಬಿಟ್ಟು ಸೀರೆ ಹಾಕ್ಕೊಂಡು ರೆಡಿ ಆದೆ. ಸಿಂಪಲ್ಲಾಗಿ ನಾನು ದೇವರ ಅಲಂಕಾರ ಈ ರೀತಿ ಮಾಡಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಿ ನೀವು, ನಾನು ದೀಪ ತೊಗೊಂಡಿದ್ದು ಅದೇ ದೀಪ ಇವತ್ತು ಹಚ್ತಾ ಇದ್ದೀನಿ ಫಸ್ಟ್ ಟೈಮ್. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೀಪ ಹಚ್ಚಿದಾಗ. ನನಗಂತೂ ಖುಷಿ ಆಯಿತು. ಅದು ಎಷ್ಟು ದುಡ್ಡು ಕೊಟ್ಟರು ಅದು ಅಂದರೆ ನಾನು ಅಷ್ಟೊಂದು ಅಮೌಂಟ್ ಕೊಟ್ಟರು ಅದಕ್ಕೆ ವರ್ತ್ ಅನ್ನಿಸ್ತು. ತುಂಬಾ ಇಷ್ಟ ಆಯಿತು ಕೂಡ ದೀಪ. ವ್ರತ ಮಾಡೋರು ಕಂಕಣ ಕಟ್ಟುವಾಗ 9 ಅಷ್ಟಲಕ್ಷ್ಮಿಗಳನ್ನು ನೆನೆಸ್ಕೊಂಡು 9 ಗಂಟುಗಳನ್ನು ಹಾಕ್ಕೊಂಡು ಕಂಕಣ ಕಟ್ಕೊಳ್ಳಿ. ಈ ರೀತಿ ಕಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಕಂಕಣ ಮಾಡಿದರೆ 5 ಅಥವಾ 9 ಮಾಡಿ. ನಾನಿಲ್ಲಿ 9 ಮಾಡಿದ್ದೀನಿ. ಒಂದು ದೇವರಿಗೆ, ಒಂದು ಬೆಳಗೋ ಕಳ್ಸೋಕ್ಕೆ, ಒಂದು ನನಗೆ, ಒಂದು ನಮ್ಮ ಮನೆಯವರಿಗೆ, ಇನ್ನು ಉಳ್ಕಿದ್ದು ಸಂಜೆ ಬರೋ ಮುತ್ತೈದೆಗಳಿಗೆ ಕಂಕಣ ಮಾಡಿದ್ದೀನಿ. ಹಾಗೆ ಕುಬೇರ ಸೇರನ್ನು ಕೂಡ ಇಡಿ. ಈ ರೀತಿ ಇಡೋದ್ರಿಂದ ಮನೆಯಲ್ಲಿ ಧನ ಮತ್ತು ಧಾನ್ಯ ತುಂಬಿ ತುಳುಕತ್ತೆ ಅಂತ ಕೇಳಿದ್ದೀನಿ. ಸಂಜೆ ನಾನು ಮಂಗಳಾರತಿ ಮಾಡಿಬಿಟ್ಟು ಮುತ್ತೈದೆಗಳಿಗೆ ಕರೆದುಬಿಟ್ಟು ಅರಿಶಿನ ಕುಂಕುಮ ಮಡ್ಲಕ್ಕಿ ಎಲ್ಲ ಕೊಟ್ಟು ಹಸುಗೆ ಧಾನ್ಯ ಕೊಟ್ಟು 6:10 ರಿಂದ 7:50 ಒಳಗೆ ಕಲಸನ ಕದಲಿಸ್ತೀನಿ, ಅಂದರೆ ಸ್ವಲ್ಪ ಸರಗಿಸ್ತೀನಿ.
ನಾಳೆ ನಾನು ಕಳಿಸೋದಾಗಿತ್ತು, ಇವತ್ತು ಯಾವುದೇ ಕಾರಣಕ್ಕೂ ತೆಗಿಯೋದಿಲ್ಲ. ಈ ರೀತಿ ನಾನು ವ್ರತನ ಮಾಡ್ತೀನಿ. ನಿಮಗೂ ಕೂಡ ಇಷ್ಟ ಆದರೆ ಯೂಸ್ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.